Hello guys, welcome back to my channel, Ghost Stories. ನಾನು ಹೇಳ ಸ್ಟೋರಿ ಯಾವುದೇ ಕ್ಲಿಪ್ಪನ್ನು ಕಟ್ ಮಾಡ್ತಾ ಇದ್ದೆ ಅದು ನನಗೆ ಭೂಟ್ ಅಂತ ಓಪನ್ ಆಯ್ತು ಬಾಗಿಲು. ಓಕೆ, ಈಗ ಸೆಕೆಂಡ್ ಸ್ಟೋರಿ ಬರ್ತಾಯಿತ್ತು ನಮ್ಮ ಶ್ರದ್ಧ ಅವರ ಕಡೆಯಿಂದ. ಸೊ ಲೆಟ್ಸ್ ಸ್ಟಾರ್ಟ್ ಇಷ್ಟ. ನನ್ನ ಚೈಲ್ಡ್ಹುಡ್ಡಲ್ಲಿ ಬರೀ ಒಂದೇ ಸತಿ ನಾನು ಎಕ್ಸ್ಪೀರಿಯನ್ಸ್ ಮಾಡೋದು ಗೋಸ್ಟ್ ಅಂತ ಹೇಳಿದ್ರೆ, ನಾನು 6th ಸ್ಟ್ಯಾಂಡರ್ಡಲ್ಲಿ ಇರುವತ್ತಿಗೆ ನಾವು ಒಂದು ಬೇರೆ ಮನೆಯಲ್ಲಿದ್ದಿತ್ತು. ನಾನು ಮಮ್ಮಿ ಪಪ್ಪ ಅಜ್ಜಿ ಇದ್ದಿದ್ರೆ ಅವ್ರು ಗೋವಾದಲ್ಲಿ ಇದ್ದಿದ್ರು. ನಾವು ಆ ದಿನ ನೈಟ್ ನಾನು ಮಮ್ಮಿ ಪಪ್ಪ ನೆಲದ ಮೇಲೆ ಮಲ್ಕೊಂಡಿದ್ದಿತ್ತ. ಮಧ್ಯರಾತ್ರಿ ಮೋಸ್ಟ್ಲಿ ಅನ್ಕಂತೆ. ಅಷ್ಟೊತ್ತಿಗೆ ನನಗೆ ಮತ್ತಷ್ಟೇ ಸಾಯ್ತಪ್ಪ ನೆಟ್ಟೆ ವೀಡಿಯೋ ಮಾಡಿಬಿಡ್ತಾರೆ. ಯಾವುದು ಕಟ್ ಮಾಡೋಣ. ಓಕೆ, ಮಧ್ಯರಾತ್ರಿಗೆ ನಾನು ಮಲ್ಕೊಂಡಿಪ್ಪತ್ತಿ ನಾನು ಗೋಡೆ ಸೈಡ್ ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಾ ಕೌಂಚ್ ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಕೈ ನನಗೆ ಇಂಗ್ಲೀಷ್ ಉಲ್ಟಾ ಕೌಚ್ ಅಪ್ಸೈಡ್ ಡೌನ್ ಮಲ್ಕೊಂಡಿದ್ದೆ. ಅಂದ್ರೆ ನಾನು ಗೋಡೆ ಸೈಡ್ ನಾನು ಮಲ್ಕೊಂಡಿದ್ದೆ, ಮಧ್ಯ ಪಪ್ಪ ಇದ್ದೀರಾ, ಆಚೆ ಸೈಡ್ ಮಮ್ಮಿ ಇದ್ದೀರಾ. ನಾ ಮಲ್ಕೊಂಡಿಪ್ಪತ್ತಿಗೆ ನನ್ನ ಕೈಗೆ ಇದು ಯಾವುದೋ ಹೆಬ್ಬೆರಳು ಮುಟ್ದಾಗಾಯ್ತು, ಮುಟ್ದಾಗಾಯ್ತು ಕಾಲಿದು. ನಾನು ಫಸ್ಟ್ ಎಂತ ಅನ್ಕೊಂಡೆ ಅಂತ ಹೇಳಿದ್ರೆ ಮ್ಯಾಟ್ ಇರ್ಬೋದೇನೋ ಅನ್ಕೊಂಡೆ. ಅದು ಮುಟ್ಟದಳಿಗೆ ಎಂತ ಆಯ್ತು ಅಂತ ಹೇಳಿದ್ರೆ ನಂಗೆ ನೇಲ್ಸು ಸತಿ ಟಚ್ ಮಾಡಿದಾಗ ಆಯ್ತಾ. ನಂಗೆ ಸಖತ್ ಹೆದರಿಕೆ ಆಯ್ತು. ನಂಗೆ ಎಚ್ಚರಿಕೆ ಇದ್ದಿದ್ದು ಅಷ್ಟೊತ್ತಿ ನಿದ್ರೆ ಬರಲೇ ಇದ್ದಿತ್ತು. ಅಷ್ಟೊತ್ತಿ ನಾನು ಎಂತ ಮಾಡಿದೆ, ನಂಗೆ ಹೆದರಿಕೆ ಆಯ್ತು ಅಂತ ಪಪ್ಪನ ಹತ್ರ ಹೋಗಿ ಮಾಡ್ಕೊಂಡೆ. ಕಾದು ಮುಟ್ರೆ ಹೆಂಗಿರುತ್ತೆ ಈಗ ಸತ್ಯ ಅದಿಷ್ಟು ದಪ್ಪ ಇದ್ದಿದ್ದು ನಂಗೆ ಹೆದರಿಕೆ ಆಯ್ತಾ. ನಾನು ಕಡೆ ಪಪ್ಪನ ಹಿಡ್ಕೊಂಡು ಮಲ್ಕೊಂಡ ಕಡೆ ಮತ್ತು ಹಂಗೆ ಫೀಲ್ ಆಯ್ತು. ಅಷ್ಟೊತ್ತಿ ಪಪ್ಪನ ಹಂಗೆ ಒಲ್ಲಿ ಮುಚ್ಚೆ ಇಟ್ಕೊಂಡೆ ಪಪ್ಪನ ಎಬ್ಬಿಸಿದೆ. ಪಪ್ಪ ನಂಗೆ ಎಂಥದ್ದು ಮುಡ್ದಾಗಿತ್ತು ಅನ್ಕೊಂಡ ಕಡೆಗೋರೆಲ್ಲ ಎದ್ರ ಕಣ್ಣಾಳಿಗೆ ಎಂಥದ್ದು ಇಲ್ಲ ಇದ್ದಿತ್ತು. ನಂಗೆ ಸಖತ್ ಹೆದರಿಕೆ ಆಯ್ದಿತ್ತು ಅಂತ ಹೇಳಿ ನಾನು ಕಡೆ ಮಮ್ಮಿ ಪಪ್ಪನ ಮಧ್ಯೆ ಒಳಗೆ ಮಲ್ಕೊಂಡಿದ್ದೆ. ಅವ್ರಿಗೆ ಹೇಳ್ದಾಡಿಗೆ ಅವ್ರು ಹೇಳ್ತಿದ್ದೀರಾ, ನೀ ಕಂಡದ್ದೆಲ್ಲ ಜಾಸ್ತಿ ಆಯ್ತು ಟಿವಿ ಎಲ್ಲ, ನೀ ಅನ್ಕೊಂಬದಷ್ಟೇ, ಹಂಗಿದ್ಯಾ ಅಂಥದ್ದು ಇಲ್ಲ, ಫುಲ್ ಇದೆ ಹೇಳುದು. ಈಗಳು ಸತ್ಯ ಎಕ್ಸ್ಪೀರಿಯನ್ಸ್ ಹಾಕೋ ತನಕ ಅವ್ರು ಇದೇ ಹೇಳೋದು. ಓಕೆ, ಇದು ಸ್ಟೋರಿ ಇಷ್ಟ ಆಯಿತು. ಸೊ ಗಾಯ್ಸ್, ಸೆಕೆಂಡ್ ಸ್ಟೋರಿ ಈಗ ಥರ್ಡ್ ಸ್ಟೋರಿ. ಇದನ್ನು ಸುಶ್ಮಿತೆಯಿಂದ ಸ್ಟಾರ್ಟ್ ಮಾಡುವಲ್ಲ. ಸ್ಟಾರ್ಟ್ ಆಗಿದ್ದು ನನ್ನಿಂದಲೇ ನಾ ಹೇಳ್ತೀನಿ. ನನ್ನ ಲೈಫಲ್ಲಿ ನಾ ಯಾವತ್ತು ಎಕ್ಸ್ಪೀರಿಯನ್ಸ್ ಮಾಡಿದ್ದಂದ್ರೆ ಅದು ಪಿ ಜೆಗೆ ಹೇಳಿ ನೀವೇ ಹೇಳಿ ಅಷ್ಟೇ. ನಾನು ಪಿ ಜೆಗೆ ಎಕ್ಸ್ಪೀರಿಯನ್ಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಪಿ ಜೆ ಹಂಗೆ ಅಕ್ಕ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ ನಾವು ಎಂತ ಆಯ್ತು ಅಂದ್ರೆ, ಇದು ಭೂತ ಅಂಗಡಿ ನಾನು ಐಡಿಯಾನೇ ಇರಲ್ಲ. ಅಲ್ಲ ಈಗದು ಗೊತ್ತಿಲ್ಲ ಮಿಸ್ಟ್ರಿ. ಓಕೆ, ಎಂತ ಆಯ್ತಂದ್ರೆ ಪಿ ಜಿಗೆ ಬಂತ, MC ಮಾಡ್ಕೊಂಡು ಪಿ ಜಿಗೆ ಬಂತಕ್ಕ. MC ಮಾಡ್ಕೊಂಡು ಬ್ಯಾಂಗ್ಳೂರಿಗೆ ಬಂತಕ್ಕ. ಪಿ ಜಿ ಶಿಫ್ಟ್ ಆದ್ಮೇಲೆ ಯಾವ ನೆಗೆಟಿವ್ ಅಂಗಡಿ ಅನಿಸ್ಲು. ನಮ್ಮ ಫಸ್ಟ್ ಟೈಮ್ ರೂಮಿಗೆ ಎಂಟ ನಾ ಇಬ್ಬರಾದ ಎಂತ ನೆಗೆಟಿವ್ ಎನರ್ಜಿ ಫೀಲ್ ಇಲ್ಲ. ಅಟ್ಲೀಸ್ಟ್ ಫೀಲ್ ಆಗ್ತು ಅಲ್ದ ಸರ್. PG ಸ್ಟಾರ್ಟಿಂಗ್ ಸುಮಾರು. ಓಕೆ ಪಿ ಜಿಗೆ ಬಂದಿದ್ದಿತ್ತು, ಶಿಫ್ಟ್ ಆಯ್ತು ರೂಮಿಗೆ. ಕಾಣಿ ಅದು ಎಲ್ಲಿಂದ ಆಯ್ತು, ಫಸ್ಟ್ ಫ್ಲೋರ್ ನಾಳೆ ಕರ್ಕೊ ಹೋದ್ ನಮ್ಮ ಕುಂದಾಪುರದಿಂದ ನಾಳೆ. ಬಟ್ ಎಂತ ಇದೆ ಬುಕ್ ಮಾಡೋದು ನಾನು, ನೀ ಮಾಡೋದು ಅವ್ರು ಮಾಡೋದು 5th ಫ್ಲೋರ್. ನಮ್ಗೆ ಅವ್ರು ಬೈ ಮಿಸ್ಟೇಕ್ ಬೇರೆ ಅನ್ಕೊಂಡು ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋರ. ಸುಮಾರು ಜನ ಕುಂದಾಪುರ 5th ಫ್ಲೋರಿಗೆ ನೋಡಿ ಇವಳು ಬುಕ್ ಮಾಡಿ ಬಂದು ಇವಳು ಅಪ್ಪ ಹೋಗಿ 5th ಫ್ಲೋರಿಗೆ ಬುಕ್ ಮಾಡಿ ಬಂದಿದ್ದೀವಿ. ಅದು ಹಾಲ್ ರೂಮ್ ಅಲ್ಲ, ಹಾಲಿಗೆ ಬುಕ್ ಮಾಡಿ ಬಂದಿದ್ದೇವೆ ನಾವು. ಹಾಕೊಳ್ಳಿ ಅಂತ ಆಯ್ತದೆ, ನಾವು ಕುಂದಾಪುರದ ನೋಡಿ ನಮಗೆ ಫಸ್ಟ್ ಫ್ಲೋರ್ ರೂಮ್ ಬುಕ್ ಮಾಡಿತ್ತು, ಖಾಲಿ ಇತ್ತು ನೋಡಿ ತೋರ್ಸೋಕ. ಕಡೆಗೆ ಗೊತ್ತಾಯ್ತು ಇದು ಆ್ಯಕ್ಚುಲಿ ಕುಂದಾಪುರದ ಮಕ್ಕಳೇ ಬೇರೆ ಯಾರು ಬುಕ್ ಮಾಡಿದ್ದೀವಿ ನೋಡಿ. ಇಲ್ಲಿ ಫಸ್ಟ್ ಫ್ಲೋರಿಗೆ ಹೋಯ್ತು, ಬ್ರಷ್ ಎಲ್ಲ ಮಾಡಿ ಆದ್ಮೇಲೆ ನೆಕ್ಸ್ಟ್ ಎಂತ ಮಾಡ್ರಿ ಅಂದರೆ, ಇದಲ್ಲ ಇದು ಬೇರೆ ಬುಕ್ ಆದ್ರಳಿ ಗೊತ್ತಾಯ್ತು ರೀ. ಅಲ್ಲಿ 5th ಫ್ಲೋರ್ ಹಂಗೆ ಕಾಮ ನೋಡಿ ಹೋಯ್ತು. 5th ಫ್ಲೋರ್ ಹಂಗೆ ಎಂತ ಆಯ್ತು ಅಂದರೆ ಹಾಲ್ ಐತೆ. ಹಾಲಿಗೆ ನೋಡಿ ಶಿಫ್ಟ್ ಮಾಡ್ರಿ. ಅಲ್ಲಿ ಕಚ್ಚಾಡ್ಕೊಂಬ ಪಿ ಜಿಂಗ್ ಇದ್ದದೆ ಹೆಣ್ಗಳಂತೂ ಬಿಡಿ, ಕಚ್ಚಾಡ್ಕೊಂಬ ನಂಬರ್ 1 ನಾವು ಒಳ್ಳೆ ಹುಡುಗಿರ ಶಿಫ್ಟ್ 5th ಫ್ಲೋರಿಗೆ ಹೋಯ್ತು. ಅದು ದೊಡ್ಡ ಲಗೇಜ್ ತಕ್ಕ 5th ಫ್ಲೋರಿಗೆ ಹೋಯ್ತು. ಅಲ್ಲಿಂದ ಆದ್ಮೇಲೆ ನೆಕ್ಸ್ಟ್ ಎಂತ ಅಂತಂದ್ರೆ 5th ಫ್ಲೋರ್ ಅಲ್ಲ ಕಡೆ 4th ಫ್ಲೋರ್ ರೂಮ್ ಇತ್ತು ನೋಡಿ, ಕಾಂಬಕ್ಕೆ ಹೋಯ್ತು ನಾವು. 4th ಫ್ಲೋರ್ ಅಂತ ಕಡೆಗೆ 4th ಫ್ಲೋರ್ ಅಲ್ಲ ಒಂದು ರೂಮ್ ಖಾಲಿ ಇದ್ದಿತ್ತು. ಒಳಗೆ ಒಂದು ರೂಮ್, ಹಾಲ್ ಅಲ್ಲ ರೂಮೇ ಖಾಲಿ ಇದ್ದಿತ್ತು. ಅದು 3 ಶೇರಿಂಗ್ ಅಂದ್ರೆ ಖಾಲಿ ಇದ್ದಿತ್ತು. ಆಕ್ಚುಲಿ ಅದು 2 ಶೇರಿಂಗ್ ಆಗಿತ್ತು, ನಮಗೋಸ್ಕರ 3 ಶೇರಿಂಗ್ ನಾವು ಅಡ್ಜಸ್ಟ್ ಮಾಡ್ಕೊಂತಿಲ್ಲ. ಸೊ 2 ಶೇರಿಂಗ್ ಆಗಿತ್ತು.
ನಾವು 3 ಶೇರ್ ನಾವು 3 ಜನ ಮಾಡಿ ಅದನ್ನೇ ಬುಕ್ ಮಾಡಿ ಆದಮೇಲೆ ಎಂತ ಆಯ್ತು ಶಿಫ್ಟ್ ಆಯಿತು. ನೆಕ್ಸ್ಟ್ ಡೇ ಇವಳು ಬಂದ್ರ ಮೇಲೆ ನಾರ್ಮಲ್ ಆಗಿದ್ದಲ್ಲ ಅವ್ರು ವಿಷಯ ಎಲ್ಲ ಬೇಡ ಇದ್ರು. ಮತ್ತೆ ಹುಡುಗಿ ಇದ್ದಾಳೆ ಅದೇ ರೂಮ್ ಹಂಗೆ ಕಾಣಿ ನಮ್ಮ 4 ಜನ ಒಟ್ಟು ಎಕ್ಸ್ಪೀರಿಯನ್ಸ್ ಮಾಡೋದಿದೆ. ಆ ಕಿಚ್ಚು ಡ್ರೆಸ್ ನಾ ಹೇಳಿಲ್ಲ. ಓಕೆ ನಾನು 5 ಮೆಂಬರ್ಸ್ ಇತ್ತು. ಓಕೆ ರಿಯಲ್ ವಿಡಿಯೋ ನಾ ಎಂಥದ್ದು ಎಡಿಟ್ ಮಾಡ್ತಾ ಇಲ್ಲ. ಅದೊಂದು ಇನ್ಸಿಡೆಂಟ್ ಆಯ್ತು. ನಾನು ನೆಕ್ಸ್ಟ್ ಮುಂದೆ ಹೇಳ್ತೆ ನಿಮ್ಗೆ ಆ ವಿಡಿಯೋ ಕಾಣ್ಕೊಂಬಂಗಿದ್ರೆ ಎಂಥ ಇನ್ಸಿಡೆಂಟ್ ಅದು ಫ್ರೆಂಡ್ಶಿಪ್ಪಲ್ಲಿ ಒಂದು ದೊಡ್ಡ ಕಥೆ ಇತ್ತು. ನಿಮ್ಗೆ ಆ ವಿಡಿಯೋ ಕಾಣಿಸ್ತಿದ್ರೆ ಕಮೆಂಟ್ ಮಾಡಿನಿ ಅಕ್ಕ, ನೆಕ್ಸ್ಟ್ ವಿಡಿಯೋ ಅದು ಮಾಡ್ತೀನಿ ನಾನು. ಕಮೆಂಟ್ ಮಾಡ್ರೆ ಮಾತ್ರ ಇಲ್ದಿ ಮಾಡೋದು ನಾನು ಇಲ್ದಿ ಮಾಡ್ತಿ ಮುಂದೆ ಗಳಿಕಾದ್ರೆ ಮಾಡ್ತಿ. ಈಗ ಸದ್ಯಕ್ಕೆ ಬೇಡ, ಇನ್ನು ಮೂವನಾತ ಇತ್ತು ಆ ಕಚಡ ಎಕ್ಸ್ಪೀರಿಯನ್ಸಿಂದ. ಸೊ ಮುಂದುವರ್ಸುವ ಜಾಸ್ತಿ ಆಫ್ ಟಾಪಿಕ್ ಕಂಪೇರ್ ಎಂತ ಆಯ್ತಂದರೆ ಶಿಫ್ಟ್ ಆಯಿತು. ಶಿಫ್ಟ್ ಆದಮೇಲೆ ಇನ್ನೊಬ್ರು ಹುಡುಗಿ ಇದ್ದಾಳೆ ನಮ್ಮ ಒಟ್ಟಿಗೆ. ಅವಳು ನಮ್ಗೆ MCA ಮಾಡೋಕ್ಕೆ ಬಂದಾಳೆ, ಕುಂದಾಪುರದಾಳೆ. ನಾವು 4 ಜನ ಶಿಫ್ಟ್ ಆಯ್ತು ಈ ರೂಮಿಗೆ. ಶಿಫ್ಟ್ ಆದಮೇಲೆ ಅಂತ ಸ್ವಲ್ಪ ಟೈಮ್ ಅಂತೂ ಪ್ರಾಬ್ಲಮ್ ಇರಲ್ಲ. ಕಡೆಗೆ ಎಂತ ಆಯ್ತಂದ್ರೆ ರಾತ್ರಿಗೆ ನಮ್ಗೆ ಎಂತ ಫೀಲ್ ಆಗ್ತಿರಲ್ಲ. ನಾರ್ಮಲ್ ಮನೆ ಕಂತಿತ್ತು 12 ಗಂಟೆಗೆ. ಆಕ್ಚುಲಿ ಅದಿನ ನಾವು ಫುಲ್ ವಿಂಡೋ ತೆಕ್ಕೊಂಡಿದ್ದಿತ್ತು. ಅದೇ ಅವತ್ತು ನಾವು ವಿಂಡೋ ತಕ್ಕೊಂಡಿದ್ದೆ. ಐ ಮೀನ್ ನಾನು ಗಾಡಿ ಸೈಡ್ ಇದ್ದಿದ್ದೆ, ಈಚೆ ಶ್ವೇತ ಇದ್ದಿದ್ದಾಳ, ಆಚೆಗೆ ಇನ್ನೊಬ್ಳು ಇದ್ದಿದ್ದಾಳ, ಅದ್ರ ಆಚೆ ಸುಷ್ಮಿತಾ ಇದ್ದಿದ್ದಾಳ, ಅದ್ರ ಆಚೆಗೆ ಇದ್ದಾಳೆ, ಅದ್ರ ಆಚೆಗೆ ಇನ್ನೊಬ್ಳು ಇದ್ದಿದ್ದ ಅಷ್ಟೇ. ಓಕೆ ಇಲ್ಲ ಆ್ಯಕ್ಚುಲಿ ನಾವಿಬ್ರು ನನ್ನ ಪಕ್ಕನೇ ಇದ್ದಾಳೆ, ಮತ್ತೊಬ್ಬಳ ಕಿಚ್ಚಿದ್ದಾಳೆ. ಅದೇ ಆದ್ರೆ ನಾವಿಬ್ರು ಹೊಟ್ಟೆ ಇದ್ದಿತ್ತ, ಇವಳು ಪಕ್ಕ ಇದ್ದಂತ ಪಕ್ಕದೇ ಬಂದ್ಕೊಂಡು ಇರ್ಲಿ ಎಂತ ಮಾತಾಡ್ತಿತ್ತು ನಾವು. ಓಕೆ ಕಾಣಿ ಬೇಡಿ ನಾವು ಮಧ್ಯೆ ಎಲ್ಲೆಲ್ಲಿಗಲ್ಲ ಇದ್ದದ್ದೇ ನಮ್ದು. ಓಕೆ ಆಯ್ತು. ವಿಂಡೋ ಓಪನ್ ಇಟ್ಕೊಂಡಿದ್ದ ಶೆಕೆ ಅಂತ ಜೋರಕ್ಕ. ಇವಳಂತೂ ಗಾಡಿ ಗಂಟ್ಕೊಂಡಿದ್ದಾಳೆ, ಜೋ ಶೆಕೆ ಎತ್ತ ನೋಡಿ. ನಾ ಇವಳಿಗೆ ಗಂಟ್ಕೊಂಡಿದ್ವಿ ಅಷ್ಟೇ. ಕೆಡ್ದೈತಿ ಕಿಟಕಿ ಓಪನ್ ಐತಿ. ಅಂತ ಆಯ್ತಂದ್ರೆ ನಂಗೆ ಮಧ್ಯರಾತ್ರಿ ಎಚ್ಚರ ಆಯ್ತು. 2:30 ಅನ್ಕಂತ 2:45 ನನಗೆ ಎಷ್ಟು ಆಗಿದ್ದಿತ್ತು. ಅಷ್ಟೊತ್ತಿಗೆ ಎಂತ ಆಯ್ತಂದ್ರೆ ನಾವು ಎಚ್ಚರಿಸಿದ್ದೇನೆ ನಿನ್ನ ಗಾಡಿ ಕೆಪ್ಪ ಬಾಂಚ್ಕೊ. ಹಾಂ 2:30 ಹಂಗೆ ಎಚ್ಚರ ಆಯ್ತು. 2:30 2:30 ಹಂಗೆ ಎಚ್ಚರ ಆಯ್ತು. ಎಚ್ಚರ ಹಬ್ಕೊ ಅಂತ ಅಂತಂದ್ರೆ ವಿಂಡೋ ಓಪನ್ ಇತ್ತಲ್ಲ ನಮ್ದು. 1-2 ವಿಂಡೋ ಓಪನ್ ಇಟ್ಕೊಂಡಿತ್ತು ನಾವು. ಫುಲ್ ಕಟ್ ಹೆಂಗೆ ಹೋಯ್ತಾ ಶಬ್ದ ಮಾಡ್ತಾರೆ ಸುಷ್ಮಿತಾ. ಹಾಂ ಈ ಥರ ಶಬ್ದ ಬರ್ತೀತಕ್ಕ, ಈ ಥರ ಸೌಂಡ್ ಬರ್ತೀತ. ನಾನಂತ ಅಂದ್ಕೊಂಡು ಅಂದರೆ ಅವ್ರಿಗೆಲ್ಲ ಕೆಲಸ ಮಾಡ್ತಿದ್ದಾರೆ. ನಂಗೆ ಅಷ್ಟೊತ್ತಿಗೆ ಇಲ್ಲ ನಿದ್ರಿ ಕಣ್ಣಾಗಿದೆ. ಯಾರು ಅದು ಕಿಟಕಿ ಎದುರು ಹೊಯ್ಕೊಂಡಿದ್ದು ಯಾರಪ್ಪ ಇಷ್ಟೊತ್ತಿಗೆ ಶಬ್ದ ಮಾಡ್ತಿದ್ರು ಹೊಯ್ಕೊಂಡಿದ್ದು. ಕಿಟಕಿ ಓಪನ್ ಇದ್ದಿದ್ದು ಬಿಡಿ ಕಾಣ್ತಿದ್ದಿ. ಹೆದರಿಕೆ ಇಲ್ಲ ನಂಗೆ ತಲೆಗೆ ಬರಲೇ ಇಲ್ಲ. ಇದು ಅಂತಾರ ಈ ಗಿರಿಟ್ಸ್ ಇರ್ತೋ ನೋಡಿ ನಂಗೆ ನೆನಪಿರಲ್ಲ ನಿದ್ರಿ ಕಣ್ಣಾಗ ಕಂಡು ಯಾರೋ ಕೆಲಸ ಮಾಡ್ತಿದ್ರು ಅಲ್ಲಿ ಬಂದು ಬಿತ್ಕೊಂಡಿ ಅಕ್ಕ. ಕಡಿಗೆ ಹಾತ ಎಂತ ಆಯ್ತು ಕಡೆಗೆ ಇವಳು ನನ್ನ ಎಚ್ಚರಿಸಿದಾಳ ಎಂತ ಸೌಂಡ್ ಕೇಂತಿತ್ತು ಅಂತ. ಹೌದು ನಾವು ಅನ್ಕಂತ ಬಿಲ್ಡಿಂಗ್ ಎಲ್ಲ ಪಕ್ಕದಲ್ಲೇ ಮಾಡ್ತಿದ್ರಲ್ಲ ಅಷ್ಟೊತ್ತಿಗೆ ನಾವು ಅಲ್ಲಿದ್ದೇನೆ ಸೌಂಡ್ ಅನ್ಕಂತ. ಮಧ್ಯರಾತ್ರಿ ಮಾಡುದಿಲ್ಲ ಬಿಡಿ ಯಾರು ನಾವು ಅಷ್ಟೊತ್ತಿಗೆ ಅನ್ಕಂತ ಅಷ್ಟೊತ್ತಿಗೆ ಮಾಡಿದ್ವಿ. ಕಡಿಕೆ ಆ ದಿನ ಹೋಯ್ತು. ಬೆಳಿಗ್ಗೆ ಅದೇ ಡಿಸ್ಕಸ್ ಮಾಡ್ತಾ ಸೌಂಡ್ ಎಲ್ಲ ಕೇಂತಿದ್ದಿತ್ತು ಅನ್ಕೊಂಡು. ನೆಕ್ಸ್ಟ್ ಡೇ ಬೆಳಿಗ್ಗೆನೂ ಯಾರು ಕೆಲ್ಸಕ್ಕೆ ಬರ್ಲೇ ಇದ್ದಿತ್ತು ಅಂತ ಸೌಂಡ್ ಕೆಲಸ ಮಾಡ್ತಾ ಇಲ್ಲ. ಕನ್ಸ್ಟ್ರಕ್ಷನ್ ಅಂತೂ ಆಗ್ತಾ ಇರಲ್ಲ. ನಾ ಇದೆಲ್ಲ ಈ ಇನ್ಸಿಡೆಂಟ್ ಆಗಿ ಸುಮಾರು ಟೈಮ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಲ್ಲ ಬಿಲ್ಡಿಂಗ್ ಇದು ಹಿಂಗೆಲ್ಲ ಆತೀತಕ್ಕ. ನೆಕ್ಸ್ಟ್ ಎಂತ ಆತೀತಂದ್ರೆ ಸ್ವಲ್ಪ ದಿನ ಬಿಟ್ಟು ರಾತ್ರಿ ಮನೆ ಕಂಡಿದ್ದಿಲ್ಲ ಅಂತ ಅಂದ್ರೆ ಯಾರಿಗೆ ಕಂಡದ ಫಸ್ಟ್ ಶ್ರದ್ಧಾ ಮತ್ತೆ ಇನ್ನೊಂದು ಪರ್ಸನ್ ಕೇಳಿದ್ದೆ. ನಂಗೆ ಎಚ್ಚರಿಕೆ ಆಯ್ತು ಎಲ್ಲರೂ ಮಲ್ಕೊಂಡಿದ್ದೀರ, ನಂಗೆ ತೋರೊತ್ತಿಗೆ ಎಲ್ಲ ಮಲ್ಕೊಂಡಿದ್ದೀರ. ಅಷ್ಟೊತ್ತಿಗೆ ನಂಗೆ ಕಬಡ್ ಇತ್ತು, ಅಂದ್ರೆ ನಾವು ಮಲ್ಕಂತ ಎದುರಿಗೆ ಕಬಡ್ ಇತ್ತು. ಅಲ್ಲಿಂದ ಕೆಳಗಿಂದ ಕಟ್ 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 ಸೌಂಡ್ ಬರ್ತಿತ್ತು. ಅದು ನಾನು ಅಲ್ಲೇ ಇದ್ದಿದ್ದಾರ ನಂಗೆ ಹೆದರಿಕೆ ಆಯ್ತು. ಕಾಲಡಿ ಕಬಡ್ ಆಕ್ಚುಲಿ ಕೂಗಕ್ಕೂ ಹೆದರಿಕೆ ಇದ್ದಿತ್ತು ಪಕ್ಕದಾಗ. ಅಷ್ಟೇ ಹೆದರಿಕೆ ಆಯ್ತು ಆ ಸೌಂಡಿಗೆ. ಅದ್ರಲ್ಲೂ ಮುಂಚೆ ಸೌಂಡ್ ಆಯ್ದಿತ್ತಲ್ಲ. ನಾ ಫುಲ್ ಮುಚ್ಚೆ ಇಟ್ಕೊಂಡು ಮಲ್ಕೊಂಡೆ. ಯಾರು ಎಲ್ಲರೂ ಮಲ್ಕೊಂಡಿರಲ್ಲ. ನಂಗೆ ಗೊತ್ತಿರೈತಿ ಇನ್ನೊಬ್ಳು ಎಚ್ಚರಿಕೆ ಇದ್ದಿದ್ದಾಳ ಅನ್ಕೊಂಡು. ಕಡಿಗೆ ಆಮೇಲೆ ಬೆಳಗ್ಗೆ ಆದ್ಮೇಲೆ ಹೇಳ್ರ ನಾನು ಹೇಳ್ದೆ ನಂಗೆ ಹಿಂಗ ಆಯ್ತು ಅನ್ಕೊಂಡು. ಅದಕ್ಕೆ ಇನ್ನೊಬ್ಬಳು ಇದ್ದಾಳಲ್ಲ ಅವಳು ಹೇಳ್ದಾಳ ನಂಗೂ ಕೇಳಿತ್ತು, ನಂಗೂ ಎಚ್ಚರಿಕೆ ಇತ್ತು ಅಂತ ಹೇಳ್ದಾಳ. ಹಂಗಾರೆ ನಮಗೂ ಹೌದಾ ಹಂಗ ಅನ್ಸ್ತು. ಅವತ್ತೆಂತಂದ್ರೆ ಇನ್ನೊಬ್ಬ ಕಿಮಿರಿಂಗ್ ಆತಿತ್ತು. ಅದು ನೆಕ್ಸ್ಟ್ ಹುಡುಗಿ ಇದ್ದಾಳೆ ಮತ್ತೊಬ್ಳು ಮತ್ತೊಬ್ಳು ಹುಡುಗಿ ಇದ್ದಾಳೆ ಅಂತಂದ್ರೆ ಓಕೆ XY ಪರ್ಸನ್. ಓಕೆ X ಪರ್ಸನಿಗೆ ಇವಳಿಗೆ ಅಂತಲೇ ಅದನ್ನ X ಪರ್ಸನಿಗೂ ಅದೇ ಸೌಂಡ್ ಕೇಳಿತ್ತು ಕಬಾಡಿಂದ. ನೆಕ್ಸ್ಟ್ ಅಂತಂದ್ರೆ ನೆಕ್ಸ್ಟ್ Y ಪರ್ಸನ್ ಇದ್ದಾಳಲ್ಲ ಅವಳಂತ ಅವ್ಳ ಪಪ್ಪ ಅಂತ ಕಳ್ಸಿದ್ದೀರ ಬಸ್ಸಲ್ಲಿ. ಕುಂದಾಪುರದಿಂದ ಹಣ್ಣು ಎಲ್ಲ ಕಳ್ಸಿದ್ದೀರ. ಅದನ್ನ ತಕೋಕ್ಕೆ ಅವಳ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದಾಳೆ 5 o'clock. ಓಕೆ
ಎಂತ ಬಿಡ್ತಾರೆ ಯಾರು ಸೌಂಡ್ ಅದಾಗೈತೆ ಅದಕ್ಕೆ ಇಲ್ಲ ಅಲ್ಲಿ ಅಕ್ಕ ಗಿಕ್ಕ ಬಂದ್ರೆ ಕಣ್ಣಿಲ್ಲ. ಸಾರಿ ಹಾಂ ವೈ ಅಲ್ಲ ವೈ ಪರ್ಸನ್ನ ಫ್ರೂಟ್ಸ್ ಅಂತ ಕಪ್ಕನಲ್ಲಿ ಅವಳದ್ದು ಫ್ರೆಂಡ್ ಜೊತೆಗೆ ಹೋಗಿದ್ದಾಳೆ. ಇಲ್ಲಿ ಹೋದ್ದು ಬಸ್ ಸ್ಟ್ಯಾಂಡಿಗೆ ಬಸ್ಸಿಗೆ ಹಾಕಿ ಹೆಬ್ಬಾಳ ಅಂತ ಹುಬ್ಳಿ ಬಸ್ ಸ್ಟ್ಯಾಂಡ್ ಹುಬ್ಳಿ ಅಂತ ಹೆಬ್ಬಾಳ ಹಾಂ ಹೋಗಿದ್ದಾಳಕ್ಕ. ಅವಳಿಗೆ ಈ ವಿಷಯ ಗೊತ್ತಿರಲ್ಲ. ಅವಳಿಗೆ ನಾವು ಹೇಳ್ತೀವಿ ಈ ಥರ ಸೌಂಡ್ ಐತ ನಳಿ ಹೇಳ್ತೀವಿ ಅಷ್ಟೇ, ಬಟ್ ನಾರ್ಮಲ್ ತಕ್ಕನಲ್ಲ. ನೆಕ್ಸ್ಟ್ ಟೈಮ್ ಆಯ್ತು ಅವತ್ತಂತ ಆಯ್ತು ಕಡಿಕೆ ಎಕ್ಸ್ಪರ್ಸನ್ ಸೌಂಡ್ ಬತ್ತ ಹೇಳಲ್ಲ. ಅದು 5 ಗಂಟೆಗೆ ಎತ್ಕೊಂಡೆ 5 ಗಂಟೆಗೆ ಎಚ್ಚರ ಆಯ್ತು ನಮ್ಗೆ. ಅವಳು ರೂಮಿಂದ ಹೊರಗೋದ್ಲಲ್ಲ ವೈಫ್ ಪರ್ಸನ್, ಅಷ್ಟೊತ್ತಿಗೆ ಇವಳು ಹೇಳತ್ತೆ ಎಕ್ಸ್ಪರ್ಸನ್ ಅವಳಿಗೂ ಸೇಮ್ ಸೌಂಡ್ ಬಂದಿತ್ತು. ಅಷ್ಟೊತ್ತಿಗೆ ಎಂತ ಆಯ್ತು ಎಲ್ಲರಿಗೂ ಈ ತರ ಸೌಂಡ್ ಬರ್ತಿತ್ತು, ಎಂತದ ಇತ್ತಿಲ್ಲ. ಇವರಿಬ್ರಿಗೂ ಎಕ್ಸ್ಪೀರಿಯನ್ಸ್ ಆಯ್ತು ಮಲ್ಕೊಂಡಿದ್ದಾಳಿಕೆ ಕಾಟನ್ ಅದು ಇದೆಲ್ಲ ಓಕೆ ಇಷ್ಟೆಲ್ಲ ಆಯ್ತಾ. ಇದಾದ್ಮೇಲೆ ಅಂತ ಅಂತಂದ್ರೆ ವೈ ಪರ್ಸನ್ ಹೋಗಿದ್ದಾಳಲ್ಲ, ನಾವು ಎಕ್ಸ್ಪರ್ಸನ್ ಮತ್ತು ನಾವು 3 ಜನ ಹೆದರಿಕೆ ಐತಿ ಇಲ್ಲ ಅಂತದ್ದು ಇತ್ತು ಅಂದಲ್ಲಿ. ಸೊ ಅದು ಕಬೋರ್ಡಿಂದ ಸೌಂಡ್ ಬರ್ತಿತ್ತು ಅಂದ್ರೆ ಎಣಿಸ್ಕಾಣಿ. ಅದು ಎಲ್ಲರಿಗೂ ಕೇಳ್ತಿತ್ತು, ಒಬ್ರಿಗೆ ಕೇಂದ್ರ ಮಾನಸಿಕ ನಳಿ ಹೇಳಕ್ಕ ಎಲ್ಲರಿಗೂ ಕೇಳ್ತಿತ್ತು ಅಂದ್ರೆ ಎಂಥದ್ದು ಇತ್ತು ನಳಿ ಅರ್ಥ ಅಲ್ಲ. ಆಮೇಲೆ ಎಂತ ಮಾಡ್ತೇನೆ ಹನುಮಾನ್ ಚಾಲಿಸ ಹಾಕಂದ್ರೆ ಫುಲ್ 4 ಜನ ಹತ್ರ ಬಂದು ಹನುಮಾನ್ ಚಾಲಿಸ ಹಾಕೊಂಡು ಅಂತ ಅನ್ಕ ಸುಮ್ಮನೆ ಇರ್ತಕ್ಕ. ಆಮೇಲೆ ಅಂತಂದ್ರೆ ವೈ ಪರ್ಸನ್ ಬಂದ್ಲು, ಅವಳ ಹತ್ರ ಹೇಳ್ತೀನಿ ಹಿಂಗೆ ಆತಿತ್ತಂತೆ. ಯಾವ ರೇಂಜಿಗೆ ಅಂದ್ರೆ ಕಾಲೇಜ್ ರೆಡಿ ಅಪ್ಪತ್ತಿಗೂ ಹನುಮಾನ್ ಚಾಲಿಸ್. ಆಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಹೌದು. ಆಮೇಲೆ ಎಂತ ಆಯ್ತಂದ್ರೆ ನೆಕ್ಸ್ಟ್ ಎಂತ ಆಯ್ತಂದ್ರೆ ಸ್ವಲ್ಪ ದಿನ ಬಿಟ್ಟು ಆದ್ಮೇಲೆ ಎಂತ ಆಯ್ತಂದ್ರೆ ಒಂದ್ಬಾರಿ ಹೆದರಿಕೆ ಐತೆ ಅಂತ ಇತ್ತಿಲ್ಲ ರೂಮಲ್ಲಿ ಅಂತ ಇತ್ತು. ಮನೆ ಕಂಡಿದ್ದೀನಿ ನಾನು ನಂಗೆ ಕೌಂಚ್ ಮನೆ ಕಮ್ಮ ಬೇಸಾಕ ಇಲ್ಲ ನಿದ್ರೆ ಬತ್ತಲ್ಲ ನಾನು ಅಷ್ಟೊತ್ತಿಗೆ ಅಂತ ಅಡಿಯಿಂದ ಈ ಥರ ಸೌಂಡ್ ಬಂದಿತ್ತು. ಕೇಂದ್ರ ನಿಮಗೆ ಇದು ಕೇಂದ್ರ ಏನಂತ ಗೊತ್ತಿಲ್ಲ, ಆ ಥರ ಸೌಂಡ್ ಬರ್ತಿತ್ತು ಅಂತ ಟಕ್ 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 ನೋಡಿ ಒಂದು ಯಾರು ಜಲ್ಲಿ ಹಿಡ್ಕೊ ಬರ್ತಾರೆ ಕಣಿ ಆ ಥರ ಕುಟ್ತಾ ಬರ್ತಾರಲ್ಲ ಆ ಥರ ಸೌಂಡ್ ಬರ್ತಿತ್ತಕ್ಕ. ಆಮೇಲೆ ಎಂತ ಆಯ್ತಂದ್ರೆ ಹೆದರಿಕೆ ಶುರು ಆಯ್ತು. ಆಮೇಲೆ ಕಂಡು ಈ ಕಿಚ್ಚಿದ್ದಾಳಿಗೂ ಕೇಳ್ತಿತ್ತಮ್ಮ ಸೌಂಡ್ ಸೇಮ್. ಇವಳು ಕೌಚ್ ಮನೆ ಇವಳಿಗೂ ಕೇಳ್ತಿತ್ತಮ್ಮ ಸೌಂಡ್. ಅಭ್ಯಾಸ ಮಾಡಿದ್ರೆ ಕೌಚ್ ಮನೆ ಹೌದು ಹಾಂ ಇವಳಿಗೂ ಕೇಳ್ತಿತ್ತಮ್ಮ ಅಕ್ಕ. ಗೊಂಡು ಬಂತು ಎಂತ ಓಕೆ ವಿಡಿಯೋ ಕಟ್ ಮಾಡಿದೆ ಅಂತಕ್ಕಂದ್ರೆ ನನ್ನ ಅಕ್ಕನ ಮಗ ಕಾಡ್ದೆ ಇವಳು ಹೋಗಿ ಬಂದಾಳ. ಸಣ್ಣ ಗಂಡದ 3 ವರ್ಷ 4 ವರ್ಷ ಹಂಗೆ ಗೊತ್ತಿಲ್ಲ, ಚಿಕ್ಕಿಗೆ ಗೊತ್ತಿಲ್ಲ. ಹಿಂಗೆಲ್ಲ ಆಯಿತು. ನೆಕ್ಸ್ಟ್ ಇನ್ನು ವೈ ಪರ್ಸನಿಗೆ ಹೇಳ್ದಲ್ಲ, ವೈ ಪರ್ಸನ್ ಸ್ವಲ್ಪ ವೈ ಪರ್ಸನ್ ಎಲ್ಲಿಂದ ಸ್ಟೋರಿ ಐತಿ ಇದೈತೆ ಹೇಳ್ತಲ್ಲ ಅವಳ ಹತ್ರ ಸೌಂಡ್ ಆಯ್ತಲ್ಲ ಅದೆಲ್ಲ ಇಲ್ಲಿ ಮುಂದೈತೆ. ಉಪ್ಪು ಹಾಕಲ್ಲ, ಉಪ್ಪೆಲ್ಲ ಹಾಕಲ್ಲ ಈಗ ಮಧ್ಯೆ ಭಾಷೆ. ಹಾಂ ವೈ ಪರ್ಸನಿಗೆ ಗೊತ್ತಾಯ್ತು. ವೈ ಪರ್ಸನ್ ಎಂತ ಮಾಡ್ರಿ ಅಂದರೆ ಕಡಿಕೆ ಎಂತ ಮಾಡ್ತೀವಿ ನಾವು ಎಂತರೂ ಇತ್ತಂತಂದು ಇದೇ ಹೇಳ ನಾನು ವಾಶ್ರೂಮಿಗೆ ಹೋಗಿದ್ದಿ, ವಾಶ್ರೂಮ್ ಸ್ನಾನಕ್ಕೆ ಹೋಗಿದ್ದಿ. ಅಷ್ಟೊತ್ತಿಗೆ ಅಂತಂದ್ರೆ ಕಿಟಕಿಯಿಂದ ನನಗೆ ಉಸಿರಾಡೋದು ಶಬ್ದ ಕೇಳಿದ್ದೀಗ ಈ ಥರ. ಲೇಟ್ ಬಪ್ಪಳ ಆ ದಿನ 2 ಸೆಕೆಂಡ್ ಓಡಿ ಬೇಗ ಹೋಗಿದ್ದಿ ಮತ್ತು ನಾನು ಸುಮಾರಿಗೆ ಬತ್ತಲ್ಲ ವಾಶ್ರೂಮಲ್ಲಿ. ನನಗೆ ಒಂದು ಅರ್ಧ ಮುಕ್ಕಾಲು ಗಂಟೆಯವರು ಬೇಕು ಸ್ನಾನ ಮಾಡಿದ್ದಾರೆ ಎಂತ ಮಾಡಿದ್ದಾರೆ ಗೊತ್ತಾಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಾಕ್ತೀವಿ ಬಿಡಿ ಹಾಂ ಓಕೆ ಆಯ್ತು. ಅವತ್ತೆಂತಂದ್ರೆ ನಂಗೆ ಉಸಿರಾಟ ಶಬ್ದ ಕೇಳ್ತಿತ್ತು ಹೊರಗಿಂದ. ನಂದೇ ಉಸಿರ ಅಂತಂದು ನಂಗೆ ಗೊತ್ತಿಲ್ಲ, ಬಟ್ ಕಿಟಕಿಂತ ಸೌಂಡ್ ಕೇಳೋದಂತೂ ಹೌದು. ಈಗ ಅನ್ಸುತ್ತೆ ಮೇ ಬಿ ವಿಂಡ್ ಆಗಿರ್ಬೋದು ಫಾಸ್ಟ್ ಡೀಪ್ ಅಬ್ಸರ್ವ್ ಮಾಡ್ತಿತ್ತಲ್ಲ ಆ ಮೂಮೆಂಟ್ ಅಲ್ಲ. ಅಷ್ಟೊತ್ತಿಗೆ ಅನ್ಕಂಡಿ ಸರಿ ಎಲ್ಲ ಒಂದು ಕಡದ್ ನಾವು ಹಂಗೆ ಪಟ್ಟೆ ಬಂದಿ ಮತ್ತೆ ಕಡೆಗೆ ವೈ ಪರ್ಸನ್ ಹೆಸರು ಬರ್ತೈತಿ ನಮ್ಮ ಬಾಯಿಗೆ. ವೈ ಪರ್ಸನ್ ಅಂತ ಮಾಡೋದು ಇಲ್ಲ ಎಂತ ಅತ್ಲ ಎದ್ರಕಂಬೇಡ ಅಂದೇಳಿ ಹೇಳಿ ಆಮೇಲೆ ಅವತ್ತು ಉಪ್ಪು ಹಾಕಿ ಇಡ್ತು ಮನಿ ಸಾರಿ ರೂಮ್ ಇದು 4 ಸೈಡಿಗೂ ಉಪ್ಪು ಹಾಕಿ ಇಡ್ತು. ಬೆಡ್ ಎಲ್ಲ ಎತ್ತಿ ಅದು ಉಪ್ಪು ಹಾಕೋದು ಅದು ಒಂದು ರೂಮಲ್ಲಿ 4 ಬೆಡ್ ಇತ್ತು. ಅದು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂತ ನಮ್ಗೆ 2 ಶೇರಿಂಗ್ ರೂಮ್ನ 4 ಶೇರಿಂಗ್ ಮಾಡ್ಕೊಂತ ನಾವು. ಓಕೆ ಉಪ್ಪು ಹಾಕ್ತು. ಉಪ್ಪು ಹಾಕಿ ಆಮೇಲೆ ದೇವ್ರ ಪ್ರಸಾದ ಎಲ್ಲ 4 ಸೈಡ್ ಗಾಡಿಗೂ ಹಾಕಿ ಬಿಡ್ತು. ಅದ್ರ ಮೇಲ್ ಕಡಿಕೆ ಎಲ್ಲದು ಸ್ಟಾಪ್ ಆಗೈತಿ. ಯಾವ್ದು ಸೌಂಡ್ ಕೇಳ್ತಿರಲ್ಲ, ಹೆದರಿಕೆನೂ ಆಗ್ತಾ ಇರಲ್ಲ, ಯಾವ ನೆಗೆಟಿವಿಟಿ ಫೀಲ್ ಆಗ್ತಾ ಇರಲ್ಲ. ಇದು PG ಕತೆ ಆಯ್ದಿತ್ತು. ಇನ್ನೂ ಒಂದು ಕತೆ ಇತ್ತು, ಬಟ್ ಅದು ಇನ್ನೂ ಟೈಮ್ ಬರಲ್ಲ ಹೇಳೋಕ್ಕೆ. ನೆಕ್ಸ್ಟ್ ಹೇಳುವಾಗ ನೆಕ್ಸ್ಟ್ ಹೇಳ್ತೆ ಆ್ಯಕ್ಚುಲಿ ಅದು ಕತೆ ಹೇಳೋದಾದ್ರೆ ಅದೊಂದಕ್ಕೆ ಇಡೀ ವಿಡಿಯೋ ಬೇಕತ್ತೆ. ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಬೇಕು, 30 to 40 ಮಿನಿಟ್ಸ್ ಬೇಕಾಗ್ತೇನೋ. ಎಕ್ಸ್ಪೀರಿಯನ್ಸ್
ಇನ್ನು ಬಾಕಿ ಇತ್ತ ಎಕ್ಸ್ಪೀರಿಯನ್ಸ್ ಅದೇ. ನಾ ಹೇಳ್ತೀನಿ ಮತ್ತೆ ಆನ್ ಗೋಯಿಂಗ್. ಇಟ್ಸ್ ಆನ್ ಗೋಯಿಂಗ್. ಓಕೆ, ಈ ವಿಡಿಯೋ ಲಾಸ್ಟಲ್ಲಿ ಕಂಡಿದ್ರೆ ಅನ್ಕಂತಿ. ಸೊ ಫೋನ್ ಬಂತು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕಂತಿ. ಗೋಸ್ಟ್ ಸ್ಟೋರಿ ಜಾಸ್ತಿ ಅಂತ ಇರಲ್ಲ, ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂತ ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಗೋಸ್ಟ್ ಸ್ಟೋರೀಸ್ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ನಂಗೆ ಇಷ್ಟ, ನಂಗೂ ಮತ್ತು ಅವಳಿಗಂತೂ ಬರೀ ಗೋಸ್ಟ್ ಮೂವೀಸ್ ಕಾಮ್ದು. ನಿನ್ನೆ ನಾನು ಗೋಸ್ಟ್ ಮೂವಿ ಕಣ್ಕೊಬಂತು ಕಡೆಗೆ ಜೋರ ಹೆದರಿಕೆ ಅಂತ. ನಾನು ನೆಕ್ಸ್ಟ್ ಹೇಳ್ತೀನಿ ನನಗೆ ಅದ್ರ ಬಗ್ಗೆ. ಕಮೆಂಟ್ ಮಾಡಿ ನಿಮ್ದು ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ. ಓಕೆ, ನಾನು ಓದ್ತೀಯಲ್ಲ ಕಮೆಂಟ್ ಮಾಡೋದಿಲ್ಲ ನೀವು, ಓದೋಕೆ ಅಂತ ಇತ್ತು. ಕಮೆಂಟ್ ಮಾಡಿ, ಯಾಕಂದ್ರೆ ಇಷ್ಟ ಕಮೆಂಟ್ಸ್ ಎಲ್ಲ ಓದೋಕೆ. ಅದು ಗೋಸ್ಟ್ ಸ್ಟೋರೀಸ್ ಅಂತೂ ಒಳ್ಳೆ ಮೂವಿ ಸಜೆಸ್ಟ್ ಮಾಡಿ. ಹಾಂ, ಗೋಸ್ಟ್ ಮೂವೀಸ್ ಸಜೆಸ್ಟ್ ಮಾಡಿ. ಹುಚ್ಚು ನಮಗೆ ಇವಳಿಗೆ ಹುಚ್ಚಿಡ್ಸಿತ್ತು ಈಗ. ಆ ಹೆದರ್ಕಂತೆಲ್ಲರೂ ಹೆದರ್ಕಂತಿಲ್ಲ, ಈಗ ಸ್ಟಾರ್ಟ್ ಆಯ್ತು ಹೆದರಿಕೆ ಅಪ್ಪಕ್ಕೆ. ಅದು ಎಂತ ಕಂತ ನಂಗೆ ಗೊತ್ತಿಲ್ಲ, ಹಂಗೆಲ್ಲ ಸುಮಾರು ಹೆದರ್ಕಂತಿಲ್ಲ ಅಕ್ಕ. ಓಕೆ, ಇಷ್ಟ ಆಯ್ತು ಅನ್ಕಂತೀವಿ. ಸಿ ನೆಕ್ಸ್ಟ್ ಬಾಯ್.